ಪಾಕಿಸ್ತಾನದಲ್ಲಿ ಭಾರತದ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಪಂಜಾಬ್ ಮೂಲದ ಸರ್ಬ್ಜಿತ್ ಕೌರ್ ಪಾಕಿಸ್ತಾನದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ನವೆಂಬರ್ 4ರಂದು ಪಾಕಿಸ್ತಾನಕ್ಕೆ ಸರ್ಬ್ಜಿತ್ ಹೋಗಿದ್ರು. ದೇವಾಲಯಗಳ ಭೇಟಿಗೆ ಸರ್ಬ್ಜಿತ್ ಕೌರ್ ಪಾಕಿಸ್ತಾನಕ್ಕೆ ಹೋಗಿದ್ರು. ಶ್ರೀ ಗುರುನಾನಕ್ ದೇವ್ ಜನ್ಮ ದಿನಾಚರಣೆಗೆ ಸರ್ಬ್ಜಿತ್ ತೆರಳಿದ್ರು ಅನ್ನುವಂತ ಮಾಹಿತಿ. ಆದರೆ ಸದ್ಯಕ್ಕೆ ಮಿಸ್ಸಿಂಗ್ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ನವೆಂಬರ್ 4ರಂದು ಹೋಗಿರುವುದು ಸರಿಸುಮಾರು 10 ದಿನಗಳಾಯಿತು. 10-11 ದಿನ ಆದರೂ ಕೂಡ ಸುಳಿವಿಲ್ಲ. ಹಾಗಾಗಿ ಮನೆಯವರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಭಾರತದ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಪಂಜಾಬ್ ಮೂಲದ ಸರ್ಬ್ಜಿತ್ ಕೌರ್ ಪಾಕಿಸ್ತಾನದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ನವೆಂಬರ್ 4ರಂದು ಪಾಕಿಸ್ತಾನಕ್ಕೆ ಸರ್ಬ್ಜಿತ್ ಹೋಗಿದ್ರು. ದೇವಾಲಯಗಳ ಭೇಟಿಗೆ ಸರ್ಬ್ಜಿತ್ ಕೌರ್ ಪಾಕಿಸ್ತಾನಕ್ಕೆ ಹೋಗಿದ್ರು. ಶ್ರೀ ಗುರುನಾನಕ್ ದೇವ್ ಜನ್ಮ ದಿನಾಚರಣೆಗೆ ಸರ್ಬ್ಜಿತ್ ತೆರಳಿದ್ರು ಅನ್ನುವಂತ ಮಾಹಿತಿ. ಆದರೆ ಸದ್ಯಕ್ಕೆ ಮಿಸ್ಸಿಂಗ್ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ನವೆಂಬರ್ 4ರಂದು ಹೋಗಿರುವುದು ಸರಿಸುಮಾರು 10 ದಿನಗಳಾಯಿತು. 10-11 ದಿನ ಆದರೂ ಕೂಡ ಸುಳಿವಿಲ್ಲ. ಹಾಗಾಗಿ ಮನೆಯವರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಭಾರತದ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಪಂಜಾಬ್ ಮೂಲದ ಸರ್ಬ್ಜಿತ್ ಕೌರ್ ಪಾಕಿಸ್ತಾನದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ನವೆಂಬರ್ 4ರಂದು ಪಾಕಿಸ್ತಾನಕ್ಕೆ ಸರ್ಬ್ಜಿತ್ ಹೋಗಿದ್ರು. ದೇವಾಲಯಗಳ ಭೇಟಿಗೆ ಸರ್ಬ್ಜಿತ್ ಕೌರ್ ಪಾಕಿಸ್ತಾನಕ್ಕೆ ಹೋಗಿದ್ರು. ಶ್ರೀ ಗುರುನಾನಕ್ ದೇವ್ ಜನ್ಮ ದಿನಾಚರಣೆಗೆ ಸರ್ಬ್ಜಿತ್ ತೆರಳಿದ್ರು ಅನ್ನುವಂತ ಮಾಹಿತಿ. ಆದರೆ ಸದ್ಯಕ್ಕೆ ಮಿಸ್ಸಿಂಗ್ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ನವೆಂಬರ್ 4ರಂದು ಹೋಗಿರುವುದು ಸರಿಸುಮಾರು 10 ದಿನಗಳಾಯಿತು. 10-11 ದಿನ ಆದರೂ ಕೂಡ ಸುಳಿವಿಲ್ಲ. ಹಾಗಾಗಿ ಮನೆಯವರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಭಾರತದ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಪಂಜಾಬ್ ಮೂಲದ ಸರ್ಬ್ಜಿತ್ ಕೌರ್ ಪಾಕಿಸ್ತಾನದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ನವೆಂಬರ್ 4ರಂದು ಪಾಕಿಸ್ತಾನಕ್ಕೆ ಸರ್ಬ್ಜಿತ್ ಹೋಗಿದ್ರು. ದೇವಾಲಯಗಳ ಭೇಟಿಗೆ ಸರ್ಬ್ಜಿತ್ ಕೌರ್ ಪಾಕಿಸ್ತಾನಕ್ಕೆ ಹೋಗಿದ್ರು. ಶ್ರೀ ಗುರುನಾನಕ್ ದೇವ್ ಜನ್ಮ ದಿನಾಚರಣೆಗೆ ಸರ್ಬ್ಜಿತ್ ತೆರಳಿದ್ರು ಅನ್ನುವಂತ ಮಾಹಿತಿ. ಆದರೆ ಸದ್ಯಕ್ಕೆ ಮಿಸ್ಸಿಂಗ್ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ನವೆಂಬರ್ 4ರಂದು ಹೋಗಿರುವುದು ಸರಿಸುಮಾರು 10 ದಿನಗಳಾಯಿತು. 10-11 ದಿನ ಆದರೂ ಕೂಡ ಸುಳಿವಿಲ್ಲ. ಹಾಗಾಗಿ ಮನೆಯವರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಭಾರತದ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಪಂಜಾಬ್ ಮೂಲದ ಸರ್ಬ್ಜಿತ್ ಕೌರ್ ಪಾಕಿಸ್ತಾನದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ನವೆಂಬರ್ 4ರಂದು ಪಾಕಿಸ್ತಾನಕ್ಕೆ ಸರ್ಬ್ಜಿತ್ ಹೋಗಿದ್ರು. ದೇವಾಲಯಗಳ ಭೇಟಿಗೆ ಸರ್ಬ್ಜಿತ್ ಕೌರ್ ಪಾಕಿಸ್ತಾನಕ್ಕೆ ಹೋಗಿದ್ರು. ಶ್ರೀ ಗುರುನಾನಕ್ ದೇವ್ ಜನ್ಮ ದಿನಾಚರಣೆಗೆ ಸರ್ಬ್ಜಿತ್ ತೆರಳಿದ್ರು ಅನ್ನುವಂತ ಮಾಹಿತಿ. ಆದರೆ ಸದ್ಯಕ್ಕೆ ಮಿಸ್ಸಿಂಗ್ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ನವೆಂಬರ್ 4ರಂದು ಹೋಗಿರುವುದು ಸರಿಸುಮಾರು 10 ದಿನಗಳಾಯಿತು. 10-11 ದಿನ ಆದರೂ ಕೂಡ ಸುಳಿವಿಲ್ಲ. ಹಾಗಾಗಿ ಮನೆಯವರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಭಾರತದ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಪಂಜಾಬ್ ಮೂಲದ ಸರ್ಬ್ಜಿತ್ ಕೌರ್ ಪಾಕಿಸ್ತಾನದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ನವೆಂಬರ್ 4ರಂದು ಪಾಕಿಸ್ತಾನಕ್ಕೆ ಸರ್ಬ್ಜಿತ್ ಹೋಗಿದ್ರು. ದೇವಾಲಯಗಳ ಭೇಟಿಗೆ ಸರ್ಬ್ಜಿತ್ ಕೌರ್ ಪಾಕಿಸ್ತಾನಕ್ಕೆ ಹೋಗಿದ್ರು. ಶ್ರೀ ಗುರುನಾನಕ್ ದೇವ್ ಜನ್ಮ ದಿನಾಚರಣೆಗೆ ಸರ್ಬ್ಜಿತ್ ತೆರಳಿದ್ರು ಅನ್ನುವಂತ ಮಾಹಿತಿ. ಆದರೆ ಸದ್ಯಕ್ಕೆ ಮಿಸ್ಸಿಂಗ್ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ನವೆಂಬರ್ 4ರಂದು ಹೋಗಿರುವುದು ಸರಿಸುಮಾರು 10 ದಿನಗಳಾಯಿತು. 10-11 ದಿನ ಆದರೂ ಕೂಡ ಸುಳಿವಿಲ್ಲ. ಹಾಗಾಗಿ ಮನೆಯವರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ.
ಪಾಕಿಸ್ತಾನದಲ್ಲಿ ಭಾರತದ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಪಂಜಾಬ್ ಮೂಲದ ಸರ್ಬ್ಜಿತ್ ಕೌರ್ ಪಾಕಿಸ್ತಾನದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ನವೆಂಬರ್ 4ರಂದು ಪಾಕಿಸ್ತಾನಕ್ಕೆ ಸರ್ಬ್ಜಿತ್ ಹೋಗಿದ್ರು. ದೇವಾಲಯಗಳ ಭೇಟಿಗೆ ಸರ್ಬ್ಜಿತ್ ಕೌರ್ ಪಾಕಿಸ್ತಾನಕ್ಕೆ ಹೋಗಿದ್ರು. ಶ್ರೀ ಗುರುನಾನಕ್ ದೇವ್ ಜನ್ಮ ದಿನಾಚರಣೆಗೆ ಸರ್ಬ್ಜಿತ್ ತೆರಳಿದ್ರು ಅನ್ನುವಂತ ಮಾಹಿತಿ. ಆದ್ರೆ ಸದ್ಯಕ್ಕೆ ಮಿಸ್ಸಿಂಗ್ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ನವೆಂಬರ್ 4ರಂದು ಹೋಗಿರೋದು ಸರಿಸುಮಾರು 10 ದಿನಗಳಾಯಿತು. 10-11 ದಿನ ಆದ್ರೂ ಕೂಡ ಸುಳಿವಿಲ್ಲ. ಹಾಗಾಗಿ ಮನೆಯವರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಭಾರತದ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಪಂಜಾಬ್ ಮೂಲದ ಸರ್ಬ್ಜಿತ್ ಕೌರ್ ಪಾಕಿಸ್ತಾನದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ನವೆಂಬರ್ 4ರಂದು ಪಾಕಿಸ್ತಾನಕ್ಕೆ ಸರ್ಬ್ಜಿತ್ ಹೋಗಿದ್ರು. ದೇವಾಲಯಗಳ ಭೇಟಿಗೆ ಸರ್ಬ್ಜಿತ್ ಕೌರ್ ಪಾಕಿಸ್ತಾನಕ್ಕೆ ಹೋಗಿದ್ರು. ಶ್ರೀ ಗುರುನಾನಕ್ ದೇವ್ ಜನ್ಮ ದಿನಾಚರಣೆಗೆ ಸರ್ಬ್ಜಿತ್ ತೆರಳಿದ್ರು ಅನ್ನುವಂತ ಮಾಹಿತಿ. ಆದ್ರೆ ಸದ್ಯಕ್ಕೆ ಮಿಸ್ಸಿಂಗ್ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ನವೆಂಬರ್ 4ರಂದು ಹೋಗಿರೋದು ಸರಿಸುಮಾರು 10 ದಿನಗಳಾಯಿತು. 10-11 ದಿನ ಆದ್ರೂ ಕೂಡ ಸುಳಿವಿಲ್ಲ. ಹಾಗಾಗಿ ಮನೆಯವರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಭಾರತದ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಪಂಜಾಬ್ ಮೂಲದ ಸರ್ಬ್ಜಿತ್ ಕೌರ್ ಪಾಕಿಸ್ತಾನದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ನವೆಂಬರ್ 4ರಂದು ಪಾಕಿಸ್ತಾನಕ್ಕೆ ಸರ್ಬ್ಜಿತ್ ಹೋಗಿದ್ರು. ದೇವಾಲಯಗಳ ಭೇಟಿಗೆ ಸರ್ಬ್ಜಿತ್ ಕೌರ್ ಪಾಕಿಸ್ತಾನಕ್ಕೆ ಹೋಗಿದ್ರು. ಶ್ರೀ ಗುರುನಾನಕ್ ದೇವ್ ಜನ್ಮ ದಿನಾಚರಣೆಗೆ ಸರ್ಬ್ಜಿತ್ ತೆರಳಿದ್ರು ಅನ್ನುವಂತ ಮಾಹಿತಿ. ಆದ್ರೆ ಸದ್ಯಕ್ಕೆ ಮಿಸ್ಸಿಂಗ್ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ನವೆಂಬರ್ 4ರಂದು ಹೋಗಿರೋದು ಸರಿಸುಮಾರು 10 ದಿನಗಳಾಯಿತು. 10-11 ದಿನ ಆದ್ರೂ ಕೂಡ ಸುಳಿವಿಲ್ಲ. ಹಾಗಾಗಿ ಮನೆಯವರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಭಾರತದ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಪಂಜಾಬ್ ಮೂಲದ ಸರ್ಬ್ಜಿತ್ ಕೌರ್ ಪಾಕಿಸ್ತಾನದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ನವೆಂಬರ್ 4ರಂದು ಪಾಕಿಸ್ತಾನಕ್ಕೆ ಸರ್ಬ್ಜಿತ್ ಹೋಗಿದ್ರು. ದೇವಾಲಯಗಳ ಭೇಟಿಗೆ ಸರ್ಬ್ಜಿತ್ ಕೌರ್ ಪಾಕಿಸ್ತಾನಕ್ಕೆ ಹೋಗಿದ್ರು. ಶ್ರೀ ಗುರುನಾನಕ್ ದೇವ್ ಜನ್ಮ ದಿನಾಚರಣೆಗೆ ಸರ್ಬ್ಜಿತ್ ತೆರಳಿದ್ರು ಅನ್ನುವಂತ ಮಾಹಿತಿ. ಆದ್ರೆ ಸದ್ಯಕ್ಕೆ ಮಿಸ್ಸಿಂಗ್ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ನವೆಂಬರ್ 4ರಂದು ಹೋಗಿರೋದು ಸರಿಸುಮಾರು 10 ದಿನಗಳಾಯಿತು. 10-11 ದಿನ ಆದ್ರೂ ಕೂಡ ಸುಳಿವಿಲ್ಲ. ಹಾಗಾಗಿ ಮನೆಯವರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಭಾರತದ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಪಂಜಾಬ್ ಮೂಲದ ಸರ್ಬ್ಜಿತ್ ಕೌರ್ ಪಾಕಿಸ್ತಾನದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ನವೆಂಬರ್ 4ರಂದು ಪಾಕಿಸ್ತಾನಕ್ಕೆ ಸರ್ಬ್ಜಿತ್ ಹೋಗಿದ್ರು. ದೇವಾಲಯಗಳ ಭೇಟಿಗೆ ಸರ್ಬ್ಜಿತ್ ಕೌರ್ ಪಾಕಿಸ್ತಾನಕ್ಕೆ ಹೋಗಿದ್ರು. ಶ್ರೀ ಗುರುನಾನಕ್ ದೇವ್ ಜನ್ಮ ದಿನಾಚರಣೆಗೆ ಸರ್ಬ್ಜಿತ್ ತೆರಳಿದ್ರು ಅನ್ನುವಂತ ಮಾಹಿತಿ. ಆದ್ರೆ ಸದ್ಯಕ್ಕೆ ಮಿಸ್ಸಿಂಗ್ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ನವೆಂಬರ್ 4ರಂದು ಹೋಗಿರೋದು ಸರಿಸುಮಾರು 10 ದಿನಗಳಾಯಿತು. 10-11 ದಿನ ಆದ್ರೂ ಕೂಡ ಸುಳಿವಿಲ್ಲ. ಹಾಗಾಗಿ ಮನೆಯವರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಭಾರತದ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಪಂಜಾಬ್ ಮೂಲದ ಸರ್ಬ್ಜಿತ್ ಕೌರ್ ಪಾಕಿಸ್ತಾನದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ನವೆಂಬರ್ 4ರಂದು ಪಾಕಿಸ್ತಾನಕ್ಕೆ ಸರ್ಬ್ಜಿತ್ ಹೋಗಿದ್ರು. ದೇವಾಲಯಗಳ ಭೇಟಿಗೆ ಸರ್ಬ್ಜಿತ್ ಕೌರ್ ಪಾಕಿಸ್ತಾನಕ್ಕೆ ಹೋಗಿದ್ರು. ಶ್ರೀ ಗುರುನಾನಕ್ ದೇವ್ ಜನ್ಮ ದಿನಾಚರಣೆಗೆ ಸರ್ಬ್ಜಿತ್ ತೆರಳಿದ್ರು ಅನ್ನುವಂತ ಮಾಹಿತಿ. ಆದ್ರೆ ಸದ್ಯಕ್ಕೆ ಮಿಸ್ಸಿಂಗ್ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ನವೆಂಬರ್ 4ರಂದು ಹೋಗಿರೋದು ಸರಿಸುಮಾರು 10 ದಿನಗಳಾಯಿತು. 10-11 ದಿನ ಆದ್ರೂ ಕೂಡ ಸುಳಿವಿಲ್ಲ. ಹಾಗಾಗಿ ಮನೆಯವರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ.